ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿದಿದ್ದಾರೆ. ದೀರ್ಘಾವಧಿಯ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಸಿದ್ದರಾಮಯ್ಯನವರ ಪರಮಾಪ್ತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಎಚ್.ಸಿ. ಮಾದೇವಪ್ಪನವರು ಇದ್ದಾರೆ. ಮಾತನಾಡ್ತೀವಿ ಸರ್. ಇವತ್ತು ನಿಮ್ಮ ಸಿದ್ದರಾಮಯ್ಯನವರು ದಾಖಲೆಯನ್ನ ಮುರಿದಿದ್ದಾರೆ, ದೇವರಾಜ ಅರಸು ಅವರ ದಾಖಲೆಯನ್ನ. ಈ ಕ್ಷಣ ತಮ್ಗೇನು ಅನ್ಸುತ್ತೆ ಮತ್ತೆ ಏನು ಸಲಹೆ ಕೊಡ್ತೀರೋ ಅವ್ರಿಗೆ? ಸಿದ್ದರಾಮಯ್ಯನವರು ದೇವರಾಜ ಅರಸವರು ಕೊಟ್ಟಂಥ ಆಡಳಿತದ ಸಮಯ ಇತ್ತಲ್ಲ, ಅದಕ್ಕಿಂತ ಹೆಚ್ಚು ಸಮಯ ಮುಖ್ಯಮಂತ್ರಿಯಾಗಿ ಇದ್ದಾರೆ. ಅದು ಮುಂದುವರಿತಾ ಇದ್ದಾರೆ. ಅದು ಸಂತೋಷ ಸಂಗತಿ. ಸರ್, ಈಗ ನಿನ್ನೆ ಒಂದು ಮಾತನ್ನು ಹೇಳಿದ್ರಿ, ಸಿದ್ದರಾಮಯ್ಯನವರು ಗಟ್ಟಿಯಾಗಿದ್ದರೆ ಮಾತ್ರ ದಲಿತರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಮುಂದೆ ಅಂತ. ಯಾವ ರೀತಿಯಾಗಿ ಅದನ್ನ ವಿಶ್ಲೇಷಣೆ ಮಾಡ್ತೀರಾ ಸರ್? ಕಾಂಗ್ರೆಸ್ ಪಾರ್ಟಿ ಹೆಡೆಡ್ ಬೈ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಇದೆ. ಕಾಂಗ್ರೆಸ್ನ ಮೂಲ ಮತದಾರರು ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು. ಇದು ಕಾಂಗ್ರೆಸ್ಸಿನ ಬೇಸು. ಈ ಕಾಂಗ್ರೆಸ್ಸಿನ ಬೇಸು ಭದ್ರವಾಗಿರಬೇಕು. ಭದ್ರವಾಗಿರಬೇಕಾದ್ರೆ ಈ ಕಾಂಗ್ರೆಸ್ಸಿನ ಮೂಲ ಮತದಾರರ ಮನಸ್ಸಿನ ಅಂತರಾಳದ ಭಾವನೆಗಳು ಮತ್ತು ಬದುಕಿಗೆ ಅನುಗುಣವಾಗಿ ಅನುಕರಣೆ ಮಾಡುವಂಥ ಮತ್ತು ಅಲ್ಲಿಂದ ಸಹಿಷ್ಣುತೆಯಿಂದ ಅವರ ನೋವಿಗೆ ಸ್ಪಂದಿಸುವ ಆಡಳಿತ ಕೊಡುವಂಥ ನಾಯಕತ್ವ ಬೇಕು. ಅಂಥ ನಾಯಕತ್ವವನ್ನು ಸದ್ಯಕ್ಕೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಕಾಂಗ್ರೆಸ್ಸಿನ ಮೂಲಮತ ಅಹಿಂದಗಳು ಮತ್ತು ಸಿದ್ದರಾಮಯ್ಯ ನಾಯಕತ್ವ ಒಟ್ಟು ಸೇರಿದ್ರೆ ಕಾಂಗ್ರೆಸ್ಗೆ ಭವಿಷ್ಯ ಇದೆ. ಈ ಅಹಿಂದ ಯಾರು ಕಾಂಗ್ರೆಸ್ಸನ್ನು ನಂಬಿಕೊಂಡು ಓಟ್ ಹಾಕ್ತಾ ಇದ್ದಾರೆ, ಆ ಜನರ ಭವಿಷ್ಯ ಸುರಕ್ಷಿತವಾಗಿ ಇವ್ರ ಕೈಲಿರ್ತದೆ ಅನ್ನೋದೇ ಅರ್ಥ. ಸಿದ್ದರಾಮಯ್ಯನವರು ಇದ್ರೆ ಮಾತ್ರ ಕಾಂಗ್ರೆಸ್, ಮತ್ತೊಂದು ಕಡೆಗೆ 2028ವರೆಗೂ ನೀವೇ ಮುಂದುವರಿಬೇಕು ಅಂತ ಬಸವರಾಜ ರಾಯರೆಡ್ಡಿ ಮತ್ತೆ ಕೆ.ಎನ್. ರಾಜಣ್ಣವರು ಹೇಳಿದ್ದಾರೆ ಸರ್. ಸಿದ್ದರಾಮಯ್ಯನವರು ಇದ್ರೇ ಕಾಂಗ್ರೆಸ್, ಇಲ್ದಿರಲಿಲ್ಲ ಕಾಂಗ್ರೆಸ್, ಅದೆಲ್ಲ ಅರ್ಥ. ಕಾಂಗ್ರೆಸ್ಸಿನ ಮೂಲ ಮತಗಳು ದಲಿತರು, ಹಿಂದುಳಿದರು, ಅಲ್ಪಸಂಖ್ಯಾತರು. ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕತ್ವ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿಯವರು ಮತ್ತು ಕಾಂಗ್ರೆಸ್ಸಿನ ಮೂಲ ಮತಗಳು, ಸಿದ್ದರಾಮಯ್ಯನವರ ವರ್ಚಸ್ವಿ ನಾಯಕತ್ವ, ಇವೆಲ್ಲವೂ ಸೇರಿದರೆ ಕಾಂಗ್ರೆಸ್ಸು ಗಟ್ಟಿಯಾಗುತ್ತೆ. ಹೀಗಾಗಿ ಗಟ್ಟಿ ಮಾಡೋದಕ್ಕೆ ಸಿದ್ದರಾಮಯ್ಯರ ನಾಯಕತ್ವ ಇರಬೇಕು, ಮುಂದುವರಿಬೇಕು. ಕಾಂಗ್ರೆಸ್ಸಿನ ಸರ್ಕಾರದ ಆಡಳಿತ ಸಂಪೂರ್ಣ ಮಾಡಬೇಕು. ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ಸಿನ ಮೂಲ ಮತದಾರ ಬದುಕಿನ ಭವಿಷ್ಯವನ್ನು ಬದಲಾವಣೆ ಮಾಡಬೇಕು ಅನ್ನೋದು ವಿಶ್ಲೇಷಣೆ. ಸರ್, ಈಗ ಸಿದ್ದರಾಮಯ್ಯನವ್ರಿಗೆ ಈ ಮುಂದಿನ 2.5 ವರ್ಷದಲ್ಲಿ ಫ್ರೀ ಹ್ಯಾಂಡ್ ಸಿಗುತ್ತಾ ಸರ್ ಆಡಳಿತಾತ್ಮಕವಾಗಿ? ಹೇಳಿದ್ಮೇಲೆ ಸುಮ್ಮನೆ ಗೊಂದಲ ಯಾಕೆ? ಅಷ್ಟೆಲ್ಲ ವೆರಿ ಸೈಂಟಿಫಿಕಲಿ ಅನಲೈಸ್ಡ್. ದಟ್ಸ್ ಆಲ್ ಯು ಅನಲೈಸ್. ಕೊನೆಯದಾಗಿ ಸರ್, ಪ್ರಿಯಾಂಕ್ ಖರ್ಗೆ ಈಗ ಒಂದು ಮಾತು ಹೇಳಿದ್ದಾರೆ ಸರ್, ನಾಯಕತ್ವ ಮತ್ತೆ ಪ್ರಗತಿ ಎರಡೂ ನಿಂತ ನೀರಲ್ಲ, ಮುಂದಿನ ಪೀಳಿಗೆಗೆ ಹೊಸ ನಾಯಕತ್ವವನ್ನು ಹುಟ್ಟಿ ಹಾಕೋದು ಬೆಳೆಸಬೇಕು ಅನ್ನುವಂಥ ಮಾತನ್ನು ಆಡಿದ್ದಾರೆ. ಅದು ಕಾಂಗ್ರೆಸ್ ನಾಯಕತ್ವದ ಜವಾಬ್ದಾರಿಯುತವಾದಂಥ ಮಾತು. ಸೆಕೆಂಡರಿ ಲೈನ್ ಆಫ್ ಲೀಡರ್ಶಿಪ್ ಅದು ಸಾಂಸ್ಕೃತಿಕವಾಗಿರಬೇಕು, ನೈತಿಕತೆಯಿಂದ ಇರಬೇಕು, ಮೌಲ್ಯಭರಿತವಾಗಿರಬೇಕು. ಈ ನಾಯಕತ್ವ ಮೂಲ ಮತದಾರರ ಹಿತ ಮತ್ತು ಅವರ ಹಕ್ಕನ್ನು ರಕ್ಷಣೆ ಮಾಡಿ ಸಂವಿಧಾನದ ಆಶೆಗೆ ಅನುಗುಣವಾಗಿ ಆಡಳಿತದಲ್ಲಿ ಬದಲಾವಣೆ ತರಬೇಕು. ಸರಿಯಾಗಿ ಹೇಳಿದರೆ ತಪ್ಪೇನಿದೆ? ಸೊ ಇದಿಷ್ಟು ಸಿದ್ದರಾಮಯ್ಯನವರ ಆಪ್ತರಾದಂಥ ಡಾಕ್ಟರ್ ಎಚ್.ಸಿ. ಮಾದೇವಪ್ಪನವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಯೋಗೇಶ್ವರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.